ವೆಲ್ಕಮ್ ಆಲ್ ಟು ಊಟಿ. ಊಟಿಗೆ ಉದಗಮಂಡಲಂ ಅಂತಾನೂ ಕೂಡ ಕರೀತಾರೆ, ಕ್ವೀನ್ ಆಫ್ ಹಿಲ್ಸ್ ಅಂತಾನೂ ಕರೀತಾರೆ. ಬಟ್ ಜಿಂಕೆ ಮರಿನ ಜಿಂಕೆಗಳ ನೋಡಿ ಎಷ್ಟು ಚೆನ್ನಾಗಿದೆ. ನಮ್ಮ KSRTC ನೀಲಗಿರಿ ಹಿಲ್ಸ್ ಅಲ್ಲಿ ಮೇನ್ ಪಾಯಿಂಟ್ ಊಟಿಲಿ ಯಾವುದೇ ರೋಡ್ ಅಲ್ಲಿ ಕನೆಕ್ಟ್ ಆಗ್ಬೇಕು ಅಂತಂದ್ರೆ ಇದೇ ಮೇನ್ ಸರ್ಕಲ್. ಊಟಿಲಿ ಮೇನ್ ಇರ್ತಕ್ಕಂತಹ ಮಾರ್ಕೆಟ್ ಅಂದ್ರೆ ಅದು ಕಮರ್ಷಿಯಲ್ ಮಾರ್ಕೆಟ್ है. हमारा भाई साहब थोड़ा रेट कम करके हमको एक कैप दिला दिया है. नमस्ते. ಬೆಂಗಳೂರಿಂದ ಬೆಳಗ್ಗೆ 7 ಗಂಟೆಗೆ ಬೈಕ್ ಬಿಟ್ಟು ಇವಾಗ ನಾನು ಎಂಟರ್ ಆಗ್ತಾ ಇದ್ದೀನಿ ಬಂಡೀಪುರ ನ್ಯಾಷನಲ್ ಪಾರ್ಕ್ ಒಳಗಡೆ. ಎಲ್ಲರಿಗೂ ಬಂಡೀಪುರ ನ್ಯಾಷನಲ್ ಪಾರ್ಕ್ಗೆ ಸ್ವಾಗತ ಸುಸ್ವಾಗತ. ಇವಾಗೆಲ್ಲ ನೋಡಿ ಮನೆ ಇದೆ, ತೋರಿಸ್ತಾ ಇದ್ದೀನಿ ನೋಡಿ. ನೆಕ್ಸ್ಟ್ ಲೆವೆಲ್ ಇಲ್ಲಿಗೆ ನಮ್ಮ ಕರ್ನಾಟಕದ ಬಂಡೀಪುರ ನ್ಯಾಷನಲ್ ಪಾರ್ಕ್ ಕಂಪ್ಲೀಟ್ ಆಯಿತು. ಇದು ಲಾಸ್ಟ್ ಎಕ್ಸಿಟ್ ಪಾಯಿಂಟ್. ಇವಾಗ ನೆಕ್ಸ್ಟ್ ನಾನು ಎಂಟರ್ ಆಗ್ತಾ ಇದ್ದೀನಿ ತಮಿಳುನಾಡು ಬಾರ್ಡರ್. ತಮಿಳುನಾಡು ಬಾರ್ಡರ್ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಇವಾಗ ನಾನು ಎಂಟರ್ ಆಗ್ತಾ ಇದ್ದೀನಿ ಮಧುಮಲೈ ಟೈಗರ್ ರಿಸರ್ವ್ ಫಾರೆಸ್ಟ್. ಇದನ್ನ ಇನ್ನೊಂದು ಹೆಸರಿನಿಂದನೂ ಕೂಡ ಕರೀತಾರೆ, ಏನಂತಂದ್ರೆ ನೀಲಗಿರಿ ಡಿಸ್ಟ್ರಿಕ್ಟ್ ಬೋರ್ಡ್ ಅಂತ ಕರೀತಾರೆ. ಇವಾಗ ನೀವೇ ನೋಡಿ ಮೇಲ್ಗಡೆ ಇಲ್ಲಿ ಏನಿಲ್ಲ, ಇದು ಮೊಬೈಲ್ ಸಹಕಾರ ಮಾಡಬೇಕು. ಜಿಂಕೆ ಮರಿನ ಜಿಂಕೆಗಳ ನೋಡಿ ಎಷ್ಟು ಚೆನ್ನಾಗಿದೆ. ನಾನು ಹೋಗ್ತಾ ಇರೋದು ಬುದ್ದೂರ್ ಮೇಲೆ, ಕಲ್ಲಟಿ ಮೇಲೆ ಬೈಕ್ ಬಿಡ್ಲಿಲ್ಲ. ಅಲ್ಲಿ ಓನ್ಲಿ KA43 ಪಾಸಿಂಗ್ ಇರೋ ಗಾಡಿಗಳನ್ನ ಮಾತ್ರ ಬಿಡ್ತಾ ಇದ್ದಾರೆ. ಇಲ್ಲಿಂದ ಏರ್ಪಿನ್ ಬೆಂಡ್ ಸ್ಟಾರ್ಟ್ ಆಗುತ್ತೆ. ಆಕ್ಚುಲಿ ನೀವು ಬುದ್ದೂರ್ ಸೈಡ್ ಇಂದ ಬರ್ಬೇಕಾದ್ರೆ ಸೊ ನಿಮ್ಗೆ ಈ ಏರ್ಪಿನ್ ಬೆಂಡ್ಸ್ ನೋಡಕ್ ಸಿಗುತ್ತೆ. KA ಪಾಸಿಂಗು ಬೇರೆ ಸ್ಟೇಟ್ ಗಾಡಿ ಎಲ್ಲ ಬುದ್ದೂರ್ ಮೇಲೆ ಬಿಡ್ತಾ ಇದ್ದಾರೆ. ಯಾರೆಲ್ಲ ಊಟಿಗೆ ಬರೋ ಪ್ಲಾನ್ ಮಾಡ್ತಾ ಇದ್ರು ಅವರು ಕಲ್ಲಟಿ ರೋಡ್ ಬ್ಲಾಕ್ ಆಗಿದೆ ಮತ್ತೆ ತಿಳ್ಕೊಂಡು ಬುದ್ದೂರ್ ಮೇಲೆ ಬಂದ್ರೆ ಅಪ್ರಾಕ್ಸಿಮೇಟ್ಲಿ ಒಂದು 20 ಕಿಲೋಮೀಟರ್ ಜಾಸ್ತಿ ಆಗುತ್ತೆ ಕಂಪೇರ್ಡ್ ಟು ಕಲ್ಲಟಿ ರೂಟು. ಇವಾಗ ನಾನು ಹೋಗ್ತಾ ಇದ್ದೀನಲ್ವಾ, ಇದೇ ಬುದ್ದೂರು ರೂಟು. ಈ ಬರೋಕ್ಕಿಂತ ಮುಂಚೆನೇ ಕೇಳ್ಕೊಂಡು ಬಂದಿದ್ದೆ, ಸ್ವಲ್ಪ ಮಧ್ಯಾಹ್ನ ಅನ್ನೋಷ್ಟೊತ್ತಿಗೆ ಜಾಸ್ತಿ ಮಳೆ ಆಗುತ್ತೆ ಅಂತ ಹೇಳಿದ್ರು. ಬಟ್ ಇಲ್ಲಿ ನೋಡಿದ್ರೆ ಮಳೆನೇ ಇಲ್ಲ. ಬಟ್ ಕ್ಲೈಮೇಟ್ ಮಾತ್ರ ಕೂಲ್ ಆಗಿದೆ. ನೀಲಗಿರಿ ಘಾಟಲ್ಲಿ, ನೀಲಗಿರಿ ರೋಡಲ್ಲಿ ನಮ್ಮ KSRTC ಬಸ್ಸನ್ನು ತೋರಿಸ್ತೀನಿ ಬನ್ನಿ. ನೋಡಿ ಮುಂದೆ ಹೋಗ್ತಾ ಇದೆ, ಹೆಂಗ್ ಹೋಗ್ತಾ ಇದೆ KSRTC ಅಂತ. KSRTC ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮದ ಗತ್ತು. ಎಲ್ಲಿಂದ ಬಂದಿದೆ ಇದು? ನಂಜನಗೂಡಿಂದ ಮೈಸೂರು, ನಂಜನಗೂಡು, ಗುಂಡ್ಲುಪೇಟೆ, ಪುತ್ತೂರು, ಊಟಿ. ಸುಮಾರು ಸತತ 7 ಗಂಟೆಗಳ ಪ್ರಯಾಣದ ನಂತರ ಬೈಕ್ ರೈಡ್ ಮಾಡಿ ಬೆಳಗ್ಗೆ 7 ಗಂಟೆ ಬೆಂಗಳೂರು ಬಿಟ್ಟು ಊಟಿಗೆ ರೀಚ್ ಆಗಿದ್ದೀನಿ 2:30. ಊಟಿಗೆ ಬಂದು ರೀಚ್ ಆಗುವಷ್ಟೊತ್ತಿಗೆ 2:30. ಫೈನಲಿ ಯು ವೆಲ್ಕಮ್ ಆಲ್ ಟು ಊಟಿ. ನಾನ್ ಇವಾಗಿದ್ದೀನಿ ಊಟಿ ಮುನ್ಸಿಪಲ್ ಕಾರ್ಪೊರೇಷನ್ ಎಂಟರ್ ಬೋರ್ಡ್ ಅಲ್ಲಿ. ನೀವು ನೋಡ್ತಾ ಇರ್ಬೋದು. ಬನ್ನಿ, ಪ್ರತಿಯೊಂದು ಜಾಗನ ಎಕ್ಸ್ಪ್ಲೋರ್ ಮಾಡಕ್ಕೆ ಟ್ರೈ ಮಾಡ್ತೀನಿ ಊಟಿಲಿ. ದಯವಿಟ್ಟು ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಇದೇ ವಿಡಿಯೋದಲ್ಲಿ ಊಟಿಲಿ ಇರ್ತಕ್ಕಂತಹ ಪ್ರತಿಯೊಂದು ಪ್ಲೇಸ್ ಗಳನ್ನ ಎಕ್ಸ್ಪ್ಲೋರ್ ಮಾಡಕ್ಕೆ ಟ್ರೈ ಮಾಡ್ತೀನಿ. ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ. ಆದಷ್ಟು ಯಾರೆಲ್ಲ ಊಟಿಗೆ ಬರ್ತೀರಾ ಈ ವಿಡಿಯೋನ ಅವ್ರಿಗೆಲ್ಲ ಶೇರ್ ಮಾಡಿ. ಫೈನಲಿ ನಾನು ಇವಾಗ ಎಂಟರ್ ಆಗ್ತಾ ಇದ್ದೀನಿ ಊಟಿ ಸಿಟಿ ಒಳಗಡೆ. ಟೈಮ್ ಬಂದು ಕರೆಕ್ಟ್ ಆಗಿ 2:30 ಆಗಿದೆ. ನೀವೇ ನೋಡಿ ಎಂಟ್ರೆನ್ಸ್ ಅಲ್ಲಿ ಊಟಿ ಸಿಟಿ ಯಾವ ತರ ಕಾಣಿಸುತ್ತೆ ಅಂತ. ನಾನಿವಾಗಿದ್ದೀನಿ ಊಟಿ ಮೇನ್ ಪ್ಲೇಸ್ ಆದಂತಹ ಫೌಂಟೇನ್ ಚೆರಿ ಕ್ರಾಸ್. ಇದು ಫೌಂಟೇನ್ ಚೆರಿ ಕ್ರಾಸ್. ಸೊ ಇದು ಮೇನ್ ಪಾಯಿಂಟ್ ಊಟಿಲಿ ಯಾವುದೇ ರೋಡ್ ಅಲ್ಲಿ ಕನೆಕ್ಟ್ ಆಗ್ಬೇಕು ಅಂತಂದ್ರೆ ಇದೇ ಮೇನ್ ಸರ್ಕಲ್. ನೀವು ಈ ಕಡೆ ಹೋದ್ರೆ ಇಲ್ಲಿ ತೋರಿಸ್ತೀನಿ ನೋಡಿ. ಈ ಕಡೆ ಹೋದ್ರೆ ಇದು ಕಣ್ಣೂರ್ ಸೈಡ್ ಹೋಗುತ್ತೆ. ಸೊ ಈ ಸೈಡ್ ಹೋದ್ರೆ ದೊಡ್ಡ ಬೆಟ್ಟ. ಸೊ ಈ ಸೈಡ್ ಹೋದ್ರೆ ಮೈಸೂರು ರೋಡು. ಬಟ್ ಈ ಸೈಡ್ ಹೋದ್ರೆ ಸ್ಟ್ರೇಟ್ ಈ ಕಡೆ ಹೋದ್ರೆ ಕಮರ್ಷಿಯಲ್ ಸ್ಟ್ರೀಟು. ಎಲ್ಲ ಮೇನ್ ರೋಡ್ಗಳಿಗೂ ಮೇನ್ ಪಾಯಿಂಟ್ ಆಗಿರ್ತಕ್ಕಂಥ ಈ ಸರ್ಕಲ್ ಫೌಂಟೇನ್ ಚೇರಿಂಗ್ ಪಾಯಿಂಟ್ ಅಂತಾನೆ ಫೇಮಸ್ ಆಗಿದೆ. ಇದಕ್ಕೆ ಫೌಂಟೇನ್ ಚೇರಿಂಗ್ ಪ್ಲೇಸ್ ಅಂತಾನೂ ಕರೀತಾರೆ, ಫೌಂಟೇನ್ ಚೇರಿಂಗ್ ಕ್ರಾಸ್ ಅಂತಾನೂ ಕೂಡ ಕರೀತಾರೆ. ಆಕ್ಚುಲಿ ಇದು ನೈಟ್ ಅಲ್ಲಿ ತುಂಬಾ ಸಖತ್ ಕಾಣುತ್ತೆ. ಬೆಳಗ್ಗೆಯಿಂದ ಮಧ್ಯಾಹ್ನವರೆಗೂ ಈ ಟೈಮ್ವರೆಗೂ ರೈಡ್ ಮಾಡಿ 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 ಬೆನ್ನು ನೋವು ಬಂದ್ಬಿಟ್ಟಿದೆ. ಸ್ವಲ್ಪ ರೆಸ್ಟ್ ಮಾಡಿ ಟೈಮ್ ಸಿಕ್ತು ಅಂತಂದ್ರೆ ಆದಷ್ಟು ಇವತ್ತೇ ಒಂದು ಸ್ವಲ್ಪ ಪ್ಲೇಸಸ್ ಕವರ್ ಮಾಡಕ್ ಟ್ರೈ ಮಾಡ್ತೀನಿ. ಬೆಳಗ್ಗೆ ಬೇಗ ಎದ್ದು ಈ ಊಟಿ ಟಾಯ್ ಟ್ರೈನ್ ನ ಎಕ್ಸ್ಪ್ಲೋರ್ ಮಾಡೋಣ ಅಂತ ಇಲ್ಲಿಗೆ ಬಂದಿದ್ದೀನಿ. ಇವಾಗ ನೀವು ನೋಡ್ತಾ ಇರ್ಬೋದು, ನಾನು ಉದಗಮಂಡಲಂ ರೈಲ್ವೆ ಸ್ಟೇಷನ್ ಅಲ್ಲಿ ಇದ್ದೀನಿ. ಬಟ್ ಇಲ್ಲಿರೋ ಮ್ಯಾನೇಜ್ಮೆಂಟ್ ಏನ್ ಹೇಳ್ತಾ ಇದಾರೆ ಅಂತಂದ್ರೆ ಓನ್ಲಿ ಲಿಮಿಟೆಡ್ ಸೀಟ್ಸ್ ಇದೆ. ಸೊ ಅಡ್ವಾನ್ಸ್ ಬುಕಿಂಗ್ ಮಾಡಬೇಕು. ನೀವೇನಾದ್ರೂ ಊಟಿಗೆ ಬಂದು ಟಾಯ್ ಟ್ರೈನ್ ಎಕ್ಸ್ಪ್ಲೇರ್ ಮಾಡಬೇಕು ಅಂತಂದ್ರೆ IRCTC ಇಲ್ಲಿ 1 ಮಂತ್ ಅಡ್ವಾನ್ಸ್ ಮಾಡಬೇಕು. ಲಿಮಿಟೆಡ್ ಸೀಟ್ಸ್ ನ ಮಾತ್ರ ಕೊಡ್ತಾ ಇರೋದು. ನಾನು ಟಿಕೆಟ್ ಕೌಂಟರ್ ಅಲ್ಲಿ ನಿಂತ್ಕೊಂಡು 15 ನಿಮಿಷ ಆದ್ಮೇಲೆ ಗೊತ್ತಾಗಿದ್ದು ಇಲ್ಲಿ ನಿಂತ್ಕೊಂಡ್ರೆ ಟಿಕೆಟ್ ಸಿಗಲ್ಲ ಅನ್ಕೊಂಡು. 9 ಗಂಟೆಗೆ ಟ್ರೈನ್ ಇದೆ ಉದಗಮಂಡಲಂನಿಂದ ಕಣ್ಣೂರು. ಬಟ್ ಟಿಕೆಟ್ ಅಂತೂ ಸಿಗ್ತಾ ಇಲ್ಲ. ಅವ್ರ ಲಿಮಿಟೆಡ್ ಸೀಟ್ಸ್ ಇದೆ, ಓನ್ಲಿ ಸಿಟ್ಟಿಂಗ್ ಇದೆ, ಸ್ಟ್ಯಾಂಡಿಂಗ್ ಅಂತೂ ಇಲ್ವೇ ಇಲ್ಲ. ಟ್ರೈನ್ ಮಿಸ್ ಆಯ್ತು ಅಂದ್ರೆ ನೋ ರಿಫಂಡ್ ಅಂತಾನು ಕೂಡ ಹೇಳ್ತಾ ಇದಾರೆ. ಅದಕ್ಕೆ ಟಿಕೆಟ್ ಸಿಗ್ಲಿಲ್ಲ ನನಗೆ. ಸೊ ಮೋರ್ ದೆನ್ 20 ಮಿನಿಟ್ಸ್ ನಾನು ಕ್ಯೂ ಅಲ್ಲಿ ನಿಂತ್ಕೊಂಡ್ರು ನಂಗೆ ಟಿಕೆಟ್ ಸಿಗ್ಲಿಲ್ಲ. ಆಲ್ರೆಡಿ ಎಲ್ಲ ಸೋಲ್ ಔಟ್ ಅಂತ ಹೇಳಿದ್ರೆ. 9 ಗಂಟೆಗೆ ಟ್ರೈನ್ ಬರುತ್ತೆ, ಟಾಯ್ ಟ್ರೈನು. ಸೊ ಅದು ಉದಗಮಂಡಲಂನಿಂದ ಕಣ್ಣೂರ್ಗೆ ಹೋಗುತ್ತೆ. ಕಣ್ಣೂರಿನಿಂದ ರಿಟರ್ನ್ ಅದೇ ಟ್ರೈನು ಮತ್ತೆ ಉದಗಮಂಡಲಂ ಬರುತ್ತೆ. ಬಟ್ ಅಲ್ಲಿ ಹೋದ್ಮೇಲೆ ನನಗೆ ಟ್ರೈನ್ ಸಿಕ್ಕಿಲ್ಲ ಅಂದ್ರೆ ಪ್ರಾಬ್ಲಮ್ ಆಗುತ್ತೆ ಅಂದ್ಬಿಟ್ಟು ನಾನು ಇವಾಗ ಇದನ್ನ ಉದಗಮಂಡಲಂ ಟಾಯ್ ಟ್ರೈನ್ ನ ಇಲ್ಲಿಂದಾನೇ ತೋರ್ಸಕ್ ಟ್ರೈ ಮಾಡ್ತೀನಿ.
ಇಲ್ಲಿ ನೋಡಿ ಯಾರೆಲ್ಲ ದೊಡ್ಡ ಬೆಟ್ಟಕ್ಕೆ ಬರ್ತಿರೋ ದೊಡ್ಡ ಬೆಟ್ಟದಿಂದ ನಿಯರೆಸ್ಟ್ ಯಾವ್ಯಾವ ಪ್ಲೇಸ್ ಇದೆ ಅಂತ ಇಲ್ಲೇ ನೀವು ನೋಡ್ಬೋದು. ಟೀ ಪಾರ್ಕ್ 3 ಕಿಲೋಮೀಟರ್ ಆಗುತ್ತೆ, ನೆಹರು ಪಾರ್ಕ್ 22 ಕಿಲೋಮೀಟರ್ ಆಗುತ್ತೆ, ಮತ್ತೆ ಬೊಟಾನಿಕಲ್ ಗಾರ್ಡನ್ 9 ಕಿಲೋಮೀಟರ್, ರೋಸ್ ಗಾರ್ಡನ್ 10 ಕಿಲೋಮೀಟರ್ ಆಗುತ್ತೆ. ನಾನಿವಾಗ ಇರೋದು ಊಟಿಲಿ ಇರ್ತಕ್ಕಂಥ ಹೈಯೆಸ್ಟ್ ಪೀಕು. ಸೊ ಇದನ್ನ ದೊಡ್ಡ ಬೆಟ್ಟ ಅನ್ನೋದನ್ನ ಕರೀತಾರೆ, ಊಟಿಲಿ ಇರ್ತಕ್ಕಂಥ ಹೈಯೆಸ್ಟ್ ಪೀಕ್ ಪಾಯಿಂಟ್ ಅಂತಲೂ ಕರೀತಾರೆ. ಸೊ ಇವಾಗ ಇಲ್ಲಿ ನೋಡ್ತಾ ಇರ್ಬೋದು, ಇದು ಮೇನ್ ಎಂಟ್ರೆನ್ಸು. ಇಲ್ಲಿ ಎಂಟ್ರಿ ಟಿಕೆಟ್ ಇದೆ, ತೋರಿಸ್ತೀನಿ ನೋಡಿ. ಸೊ 20 rupees ಪರ್ ಪರ್ಸನ್ನು. ಬೆಟ್ಟದಲ್ಲಿ ಕ್ಲೈಮೇಟ್ ಯಾವ ಥರ ಇದೆ ಅಂತಂದರೆ ಫುಲ್ ಕೂಲ್ ಆಗಿದೆ, ಕೋಲ್ಡ್ ಆಗಿದೆ. ಈ ಥರ ಕೋಲ್ಡ್ ಕ್ಲೈಮೇಟಲ್ಲಿ ಹಾಟ್ ಚಾಕ್ಲೇಟ್ ಕುಡಿಯೋದ್ರಿಂದ ಒಂದು ನೆಕ್ಸ್ಟ್ ಲೆವೆಲ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು. ಅದು ಬಾಯಿಲೆ ಹೇಳಿದ್ರೆ ಗೊತ್ತಾಗಲ್ಲ. ಸೊ ನೀವೇ ಕುಡಿದು ಎಕ್ಸ್ಪೀರಿಯನ್ಸ್ ಮಾಡಿ. ನೀವೇನಾದರೂ ಊಟಿ ಕಡೆ ಬರೋ ಪ್ಲಾನ್ ಇತ್ತು ಅಂದರೆ ದೊಡ್ಡ ಬೆಟ್ಟಕ್ಕೆ ಬಂದರೆ ತಪ್ಪದೆ ಹಾಟ್ ಚಾಕ್ಲೇಟ್ನ ಮಿಸ್ ಮಾಡೋಕ್ಕೆ ಹೋಗಬೇಡಿ. ನಾನು ಇವಾಗ ಹೋಗ್ತಾ ಇದ್ದೀನಿ ಟೀ ಪಾರ್ಕ್ ಮೇಲೆ. ಟೀ ಪಾರ್ಕಲ್ಲಿ ಏನಿರುತ್ತೆ ಎಕ್ಸ್ಪ್ಲೋರ್ ಮಾಡೋಕ್ಕೆ, ಟೀ ಪಾರ್ಕ್ ಯಾವ ಥರ ಇರುತ್ತೆ ತೋರಿಸ್ತೀನಿ. ಮೇಬಿ ಟಿಕೆಟ್ ಇದೆ ಅನಿಸುತ್ತೆ, ಸ್ಟಾಪ್ ಮಾಡ್ತಾ ಇದ್ದಾರೆ. ಪಾರ್ಕಿಂಗ್ ಹೌ ಮಚ್? ಒನ್ ಟಿಕೆಟ್ 40 rupees. ಒಂದು ಟಿಕೆಟಿಗೆ 40 ರೂಪಾಯಿ, ಒಂದು ಟಿಕೆಟಿಗೆ 40 rupees ಇದೆ. ಮತ್ತು ವೆಹಿಕಲ್ ಚಾರ್ಜಸ್ಗೆ 20 rupees ಇದೆ. ನೋ ಓನ್ಲಿ ಮೊಬೈಲ್ ಅಲೌಡ್ನಾ? ಕ್ಯಾಮ್ರಾ ಅಲೋ ಮಾಡಲ್ಲ. ಕ್ಯಾಮ್ರಾ ಇದ್ರೆ ಎಕ್ಸ್ಟ್ರಾ ಮೇ ಬಿ ಏನೋ ಪೇ ಮಾಡ್ಬೇಕು ಅನ್ಸುತ್ತೆ. ನಾನು ಇವಾಗ ಬಂದಿದ್ದೀನಿ ಟೀ ಪ್ಲಾಂಟು. ಇವಾಗ ಇನ್ನೇನು ನೋಡ್ತಿದ್ದೀರಲ್ವಾ, ಇದೇ ಟೀ ಪ್ಲಾಂಟು. ಸೊ ಈ ಟೀ ಪಾರ್ಕ್ ಒಳಗಡೆ ಏನೇನಿದೆ ಅಂತ ತೋರಿಸ್ತೀನಿ. ಇವಾಗ ಒಳಗಡೆ ಎಂಟ್ರಿ ಆಗ್ತಾ ಇದ್ದೀನಿ ಟೀ ಪಾರ್ಕ್ ಒಳಗಡೆ. ಯಾವ ಥರ ಇದೆ ನೋಡಿ. ನೀವು ಈ ಥರ ಕಾಸ್ಟ್ಯೂಮ್ ಹಾಕ್ಕೊಂಡು ಫೋಟೋ ತೆಗೆಸ್ಕೊಳ್ಬೇಕಂತಂದರೆ ಮಿನಿಮಮ್ ಏನಿಲ್ಲಂದ್ರೂ 2000 ಚಾರ್ಜ್ ಮಾಡ್ತಾರೆ. ನಾನಿವಾಗ ಬಂದಿದ್ದೀನಿ ಊಟಿಲಿ ಇರ್ತಕ್ಕಂತಹ ಚಾಕ್ಲೇಟ್ ಫ್ಯಾಕ್ಟರಿ ಬೆಂಚ್ ಮಾರ್ಕ್. ನೀವು ನೋಡ್ತಾ ಇರ್ಬೋದು, ಚಾಕ್ಲೇಟ್ ಮ್ಯಾನುಫ್ಯಾಕ್ಚರಿಂಗ್ ಇಲ್ಲೇ ಆಗುತ್ತೆ. ಊಟಿಲಿ ಮೇನ್ ಫೇಮಸ್ ಡಿಶ್ ಅಂತಂದ್ರೆ ನಾನ್ ವೆಜ್ ಬಿಟ್ರೆ ಊಟಿಲಿ ಮೇನ್ ಡಾರ್ಕ್ ಚಾಕ್ಲೇಟ್ಸ್ ಫೇಮಸ್ ಇರುತ್ತೆ. ಡಾರ್ಕ್ ಚಾಕ್ಲೇಟ್ಸ್ ಎಲ್ಲಿ ಮ್ಯಾನುಫ್ಯಾಕ್ಚರ್ ಆಗುತ್ತೆ ಅಂತಂದ್ರೆ ಇದೇ ಬೆಂಚ್ ಮಾರ್ಕ್ ಅಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಆಗುತ್ತೆ. ಸೊ ನಾನ್ ಇವಾಗ ನಿಮಗ್ ತೋರಿಸ್ತೀನಿ ಚಾಕ್ಲೇಟ್ ಯಾವ ತರ ಮ್ಯಾನುಫ್ಯಾಕ್ಚರಿಂಗ್ ಆಗುತ್ತೆ, ಡಾರ್ಕ್ ಚಾಕ್ಲೇಟ್ ಟೇಸ್ಟ್ ಹೆಂಗಿರುತ್ತೆ, ಅಲ್ಲಿ ಒಳಗಡೆ ಏನೇನ್ ಪ್ರೋಸೆಸ್ ಇರುತ್ತೆ ಅಂತ ತೋರಿಸ್ತೀನಿ. ಬನ್ನಿ ಒಳಗಡೆ ಹೋಗೋಣ. ಇವಾಗ ನಾನು ಮೇನ್ ಎಂಟ್ರೆನ್ಸ್ ಒಳಗಡೆ ಹೋಗ್ತಾ ಇದ್ದೀನಿ, ಚಾಕ್ಲೇಟ್ ಮ್ಯಾನುಫ್ಯಾಕ್ಚರಿಂಗ್ ಪ್ಲಾಂಟ್ ಒಳಗಡೆ. ಇವಾಗ ನಾನು ಒಳಗಡೆ ಎಂಟ್ರಿ ಆಗಿದ್ದಾಯ್ತು. ಇವಾಗ ನೀವು ನೋಡ್ತಾ ಇರ್ಬೋದು ಸ್ಟಾರ್ಟಿಂಗ್ ಪಾಯಿಂಟ್ ಇಂದ ಚಾಕ್ಲೇಟ್ ಯಾವ ತರ ರೆಡಿ ಆಗುತ್ತೆ ಅಂತ ಫ್ಯಾಕ್ಟರಿ ಒಳಗಡೆ. ಫ್ರೆಶ್ಲಿ ಚಾಕ್ಲೇಟ್ ಮೇಡ್ ಆಗಿರೋದು ನೋಡಿ, ಇಲ್ಲಿ ಯಾವ ತರ ಇದೆ ಡಾರ್ಕ್ ಚಾಕ್ಲೇಟ್ಸ್. ಇವಾಗ ತಾನೇ ರೆಡಿ ಆಗಿದೆ ಅನ್ಸುತ್ತಿದ್ದು. ಆಕ್ಚುಲಿ ಒಳಗಡೆ ಎಂಟ್ರಿ ಫ್ರೀ ಇದೆ. ಸೊ ನಾವು ಚಾಕ್ಲೇಟ್ ಟೇಸ್ಟ್ ಮಾಡ್ತೀವಿ ಅಂದ್ರೆ ಅದಕ್ಕೆ ಮಾತ್ರ ಇವ್ರು ಚಾರ್ಜ್ ಮಾಡ್ತಾರೆ 30 rupees. ಒಳಗಡೆ ಎಂಟ್ರಿ ಫ್ರೀ, ಏನ್ ಟಿಕೆಟ್ ಇಲ್ಲ ಏನಿಲ್ಲ. ನೀವು ಒಳಗಡೆ ಹಂಗೆ ಬರ್ತೀನಿ ನೋಡ್ತೀನಿ ಅಂತಂದ್ರೆ ಒಳಗಡೆ ಹಂಗೆ ಬರ್ಬೋದು. ಸೊ ನಾನು 30 rupees ಕೊಟ್ಟು ಚಾಕ್ಲೇಟ್ ಟೇಸ್ಟ್ ಮಾಡಕ್ಕೆ ಟಿಕೆಟ್ ತಗೊಂಡಿದ್ದೀನಿ. 30 rupees ಕೊಟ್ಟು ನಾನು ಟಿಕೆಟ್ ತಗೊಂಡಿದ್ದೀನಿ ಜಸ್ಟ್ ಫಾರ್ ಚಾಕ್ಲೇಟ್ ಟೇಸ್ಟ್ ಮಾಡಕ್ಕೆ. ಇದೇ ಡಾರ್ಕ್ ಚಾಕ್ಲೇಟ್ ನೋಡ್ತಾ ಇದೀರಲ್ವಾ. ಇವಾಗ ಇದನ್ನ ತಿನ್ಬಿಟ್ಟು ಹೇಳ್ತೀನಿ ಯಾವ ತರ ಇದೆ ಚಾಕ್ಲೇಟ್ ಅಂತ. ಫ್ರೆಶ್ಲಿ ಮೇಡ್ ಚಾಕ್ಲೇಟ್ ನೆಕ್ಸ್ಟ್ ಲೆವೆಲ್ ಇದೆ. ಇವಾಗ ಕೆಳಗಡೆ ಹೋಗ್ತೀನಿ, ಪರ್ಚೇಸ್ ಮಾಡ್ತೀನಿ, ಯಾಕಂದ್ರೆ ಚಾಕ್ಲೇಟ್ ತುಂಬಾ ಟೇಸ್ಟಿ ಇದೆ. ಅಷ್ಟು ಚಾಕ್ಲೇಟ್ ಟೇಸ್ಟ್ ಇದೆ. ಇವಾಗ ಇಲ್ಲಿ ನೀವು ನೋಡ್ತಾ ಇರ್ಬೋದು ವೆರೈಟಿ ಆಫ್ ಚಾಕ್ಲೇಟ್ಸ್ ಇದೆ. ಬೆಂಚ್ ಮಾರ್ಕ್ ಚಾಕ್ಲೇಟ್
ಫ್ಯಾಕ್ಟ್ರಿ ಒಳಗಡೆ. ನಾನಿವಾಗ ಬಂದಿದ್ದೀನಿ ಇನ್ನೊಂದು ಸುಂದರವಾದ ಪ್ಲೇಸ್ ಅದಂತ ಊಟಿಲಿ, ಪೈನ್ ಫಾರೆಸ್ಟ್. ಪೈನ್ ಫಾರೆಸ್ಟ್ ಬ್ಯೂಟಿ ಎಷ್ಟು ಚೆನ್ನಾಗಿದೆ ಅಂತಂದ್ರೆ ನಿಮಗೆ ತೋರಿಸ್ತೀನಿ ನೋಡಿ, ಸಖತ್ತಾಗಿದೆ. ನೋಡಿ ವ್ಯೂ ಹೆಂಗಿದೆ, ಡಾಲ್ಫಿನ್ ವ್ಯೂ ಪಾಯಿಂಟ್. ಒಂದು 2 ಕಿಲೋಮೀಟರ್ ಅಲ್ಲಿ ಮಾತ್ರ ಇರೋದು ವ್ಯೂ. ಈ ಕರು ನೋಡಿ ನೆಕ್ಸ್ಟ್ ಲೆವೆಲ್ ಅಂತ ಹೇಳ್ಬೋದು. ನೋಡಿ ಇಲ್ಲಿ ಯಾವ ತರ ಇದೆ ಇದು ಕರು. ನಾನು ಬೇಗನೆ ಎಕ್ಸಿಟ್ ಆಗ್ಬೇಕು ಇಲ್ಲಿಂದ. ಅಂತಾದ್ರೆ ಇಲ್ಲಿ ಏನು ಕಾಣಿಸಲ್ಲ. ಆ್ಯಕ್ಚುಲಿ ಇಲ್ಲಿ ತುಂಬ ಕಾಡು ಪ್ರಾಣಿಗಳ ಹಾವಳಿ ಜಾಸ್ತಿ ಇದೆ. ಆ್ಯಕ್ಚುಲಿ ಡಾಲ್ಫಿನ್ ನಾರ್ತ್ ಸೈಡು ಈ ರೂಟ್ ತುಂಬ ಡೇಂಜರಸ್ನು ಕೂಡ ಇದೆ. ಊಟಿಲಿ ಎಲ್ಲ ಪ್ಲೇಸ್ ಎಕ್ಸ್ಪ್ಲೋರ್ ಮಾಡಿದ್ದಕ್ಕಿಂತ ಈ ಡಾಲ್ಫಿನ್ ಪಿನ್ ನೋಸ್ ರೂಟ್ ಏನಿದೆ ತುಂಬ ಡೇಂಜರ್ ಅಂತ ಅನಿಸ್ತಾ ಇದೆ. ಗಾಡಿ ಕಂಟ್ರೋಲ್ಗೆ ಸಿಗ್ತಾ ಇಲ್ಲ. ಗಾಡಿ ಸೆಕೆಂಡ್ ಗೇರಲ್ಲಿ ಮಾತ್ರ ಹೋಗ್ತಾ ಇದೆ. ಟಾಪ್ ಗೇರಲ್ಲಿ ಹೊಡಿಯೋಕ್ಕಾಗಲ್ಲ ಗಾಡಿ ಇಲ್ಲಿ, ಯಾಕಂತಂದರೆ ಕಂಟ್ರೋಲೇ ಸಿಗಲ್ಲ. ಒಂದ್ಸರಿ ಬ್ರೇಕ್ ಫೇಲ್ ಆಯಿತು ಅಂದರೆ ಮುಗೀತು, ಗಾಡಿ ಸೀದಾ ಪಾತಾಳಕ್ಕೆ. ಸೊ ಟಿಕೆಟ್ ಕೌಂಟರ್ ಬಂತು. ಇವಾಗ ಟಿಕೆಟ್ ತೊಗೊಂಡು ಸೀದಾ ಡಾಲ್ಫಿನ್ ನೋಸ್ ವ್ಯೂ ಪಾಯಿಂಟ್ಗೆ ಹೋಗ್ತೀವಿ. ಯಾಕಂದ್ರೆ 6 ಗಂಟೆಗೆ ಕ್ಲೋಸ್ ಮಾಡ್ತಾರಂತೆ. ಊಟಿಲಿ ಇನ್ನೊಂದು ಮೇನ್ ಡಿಸಡ್ವಾಂಟೇಜ್ ಏನಂತಂದ್ರೆ ಎಲ್ಲ ಪ್ಲೇಸ್ಗಳನ್ನು 6 ಗಂಟೆಗೆ ಸ್ಟಾಪ್ ಮಾಡ್ತಿದ್ದಾರೆ. ಏನಕ್ಕಂತ ಗೊತ್ತಾಗ್ತಿಲ್ಲ, ಯಾಕಂದ್ರೆ ಟೂರಿಸ್ಟಿಗೆ ಇದು ತುಂಬಾ ಪ್ರಾಬ್ಲಮ್ ಆಗುತ್ತೆ. ಬಟ್ ಒಂದ್ ಲೆಕ್ಕಲ್ಲಿ ನೋಡಿದ್ರೆ ಇದು ಒಳ್ಳೇದೇ. ಯಾಕಂತಂದ್ರೆ ಕತ್ಲಾಗೋಕ್ಕಿಂತ ಮುಂಚೆ ಈ ಹಿಲ್ ಸ್ಟೇಷನ್ ಅಲ್ಲಿ ಎಲ್ಲರೂ ಅವ್ರವ್ರ ಪ್ಲೇಸ್ ಹೋಗ್ಬೇಕು ಅಂತ ಅದೊಂದು ರೂಲ್ಸ್ ಮಾಡಿದ್ದಾರೆ. ಬಟ್ ಇನ್ನೊಂದು ಲೆಕ್ಕದಲ್ಲಿ ನೋಡಿದ್ರೆ ಇವರು ಒಂಥರ ಬಿಸಿನೆಸ್ ಅನ್ಸುತ್ತೆ. ಮೇ ಬಿ 2 ವೀಲರ್ ಇವಳ 20 ನನ್ನ ಹತ್ರ ಓನ್ಲಿ 20 ಮಿನಿಟ್ಸ್ ಇದೆ. 20 ಮಿನಿಟ್ಸ್ ಒಳಗಡೆ ನಾನು ಪಾಯಿಂಟ್ ನೋಡ್ಕೊಂಡು ತಿರ್ಗಾ ಮತ್ತೆ ರಿಟರ್ನ್ ಇಲ್ಲಿಂದ ಎಕ್ಸಿಟ್ ಆಗಬೇಕು. ನಾನೇನಾದರೂ ಊಟಿಲಿ ಈ ಪ್ಲೇಸಸ್ಗಳನ್ನು ಮಿಸ್ ಮಾಡಿದರೆ ಅದನ್ನು ಕಮೆಂಟಲ್ಲಿ ತಿಳಿಸಿ. ನೆಕ್ಸ್ಟ್ ಟೈಮ್ ಎಕ್ಸ್ಪ್ಲೋರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಊಟಿಲಿ ನಿಮಗೆ ಇಷ್ಟವಾದಂಥ ಪ್ಲೇಸ್ ಯಾವುದಂತ ಅದನ್ನು ಕೂಡ ಕಮೆಂಟಲ್ಲಿ ತಿಳಿಸಿ. ನೀವೇನಾದರೂ ಊಟಿಗೆ ಬರ್ತಾ ಇದ್ರೆ 2-3 ದಿನ ಮಾತ್ರ ಮಾಡೋಕ್ಕೆ ಹೋಗ್ಬೇಡಿ. ನೀವು 2-3 ದಿನ ಬಂದರೆ 1 ದಿನ ಬರೀ ನಿಮಗೆ ರೆಸ್ಟಲ್ಲೇ ಹೋಗ್ಬಿಡುತ್ತೆ. ಇನ್ನೊಂದು ದಿನದಲ್ಲಿ ನೀವು ಪ್ಲೇಸಸ್ ಕವರ್ ಮಾಡೋಕ್ಕಾಗಲ್ಲ. ಸೊ ಆಲ್ಮೋಸ್ಟ್ ಒಂದು 5 to 6 ಡೇಸು ನೀವು ಪ್ಲ್ಯಾನ್ ಮಾಡ್ಕೊಂಡು ಬರಬೇಕು. ಆವಾಗ ನಿಮಗೆ ಎಲ್ಲ ಪ್ಲೇಸಸ್ಗಳನ್ನು ಕವರ್ ಮಾಡೋಕ್ಕೆ ಒಂದು ಚಾನ್ಸ್ ಸಿಗುತ್ತೆ. ಈ ಪ್ಲೇಸ್ ನೋಡ್ಬೇಕಂತ ಊಟಿಯಿಂದ ಆಲ್ಮೋಸ್ಟ್ ಒಂದು 40 ಕಿಲೋಮೀಟರ್ಸ್ ಟ್ರಾವೆಲ್ ಮಾಡಿದ್ದೀನಿ. 40 ಕಿಲೋಮೀಟರ್ಸ್ಗೆ 1.5 hour ತೋರಿಸ್ತಾ ಇದೆ. ಬಟ್ ನಾನು ಅಂದ್ಕೊಂಡಿದ್ದೆ ಡಾಲ್ಫಿನ್ ನೋಸ್ ತುಂಬ ಸಖತ್ತಾಗಿರುತ್ತೆ ಅಂತ. ಬಟ್ ತುಂಬ ಬಿಸಿಲಿದೆ, ಅಗ್ರೆಸಿವ್ ಇಲ್ಲ, ಅಷ್ಟೊಂದಿಲ್ಲ. ಜಾಸ್ತಿ ಬಿಸಿಲಿರೋದ್ರಿಂದ ಅಷ್ಟೊಂದು ವ್ಯೂ ಚೆನ್ನಾಗಿ ಬರ್ತಾ ಇಲ್ಲ. ಇವಾಗ ನೀವೇ ನೋಡಿ ಯಾವ ಥರ ಇದೆ ಕ್ಲೈಮೇಟು ಅಂತ, ಯಾವ ಥರ ಕಾಣಿಸ್ತಾ ಇದೆ ಡಾಲ್ಫಿನ್ ನೋಸ್ ಅಂತ. ಯಾಕಂದರೆ ಡಾಲ್ಫಿನ್ ನೋಸಲ್ಲಿ ಒಂದು ಫಾಲ್ಸು ಇದೆ. ಆ ಫಾಲ್ಸಲ್ಲಿ ಜಾಸ್ತಿ ನೀರಿದೆ ಅಂದ್ಕೊಂಡೆ, ಬಟ್ ಅಷ್ಟೊಂದು ನೀರಿಲ್ಲ, ನೀರು ಸ್ವಲ್ಪ ಕಡಿಮೆ ಇದೆ. ಸೊ ಅನ್ಎಕ್ಸ್ಪೆಕ್ಟೆಡ್ ಆಗಿದೆ. ಸೊ ಇಲ್ಲಿ ನೋಡುವಂಥದ್ದು ಏನಿಲ್ಲ, ಜಸ್ಟ್ 5 minutes ಅಷ್ಟೇ ವ್ಯೂ. ಬಟ್ ಆದರೂ ಚೆನ್ನಾಗಿದೆ. ಬಟ್ ಮಾರ್ನಿಂಗ್ ಟೈಮಲ್ಲಿ ಬಂದು ಅಂತ ಸಖತ್ ವ್ಯೂ ಸಿಗುತ್ತೆ ನಿಮಗೆ. ನೋಡಿ ಯಾವ ಥರ ಇದೆ ಅಂತ. ಊಟಿಗೆ ಬಂದಿರ್ತಕ್ಕಂಥವ್ರು ಊಟಿಲಿ ಇರ್ತಕ್ಕಂಥ ಪ್ಲೇಸ್ ಗಳನ್ನ ಎಕ್ಸ್ಪ್ಲೋರ್ ಮಾಡ್ಬಿಟ್ಟು ಹಂಗೆ ಹೋಗ್ಬಿಡ್ತಾರೆ. ಆದ್ರೆ ನಾನು ನಿಮಗೋಸ್ಕರ ಊಟಿಲಿ ಇರ್ತಕ್ಕಂತಹ ಪ್ರತಿಯೊಂದು ಮಾರ್ಕೆಟ್ ಅನ್ನ ತೋರ್ಸೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಬಟ್ ಇಲ್ಲಿ ಇರ್ತಕ್ಕಂತಹ ಮಾರ್ಕೆಟ್ ಗಳು ಯಾವ ತರ ಇರ್ದಿವೆ, ಏನೇನ್ ಫೆಸಿಲಿಟಿ ಇದೆ, ತಿನ್ನಕ್ಕೆ ಏನ್ ಸಿಗುತ್ತೆ, ಕುಡಿಯಕ್ಕೆ ಏನ್ ಸಿಗುತ್ತೆ, ಯಾರೋ ತೋರಿಸಲ್ಲ. ಆದ್ರೆ ನಾನ್ ತೋರಿಸ್ತಾ ಇದ್ದೀನಿ ನಿಮಗೋಸ್ಕರ. ಊಟಿಲಿ ಮೇನ್ ಆಗಿ 4 ಮಾರ್ಕೆಟ್ ಗಳಿದಾವೆ. ಒಂದು ಕಮರ್ಷಿಯಲ್ ಸ್ಟ್ರೀಟ್, ಒಂದು ಟಿಬೇಟಿಯನ್ ಮಾರ್ಕೆಟ್, ಊಟಿ ಅಪ್ಪರ್ ಬಜಾರು, ಮುನ್ಸಿಪಲ್ ಮಾರ್ಕೆಟ್. ಊಟಿ ಮಾರ್ಕೆಟ್ ಯಾವ ತರ ಇದೆ ಅಂತ ಇವಾಗ ನೀವು ನೋಡ್ತಾ ಇದೀರಲ್ವಾ, ಇದೇ ಕಮರ್ಷಿಯಲ್ ಸ್ಟ್ರೀಟ್, ಒನ್ ಆಫ್ ದ ಫೇಮಸ್ ಮಾರ್ಕೆಟ್ ಇನ್ ಊಟಿ. ಈ ಕಮರ್ಷಿಯಲ್ ಸ್ಟ್ರೀಟ್ ನ ಊಟಿಯ ಹೃದಯ ಭಾಗ ಅಂತಾನೆ ಕರೀತಾರೆ. ಇವಾಗ ಏನ್ ನೀವು ನೋಡ್ತಾ ಇದೀರಲ್ವಾ, ಇದೇ ಕಮರ್ಷಿಯಲ್ ಸ್ಟ್ರೀಟ್. ಹೆವಿ ರಶ್ ಇರುತ್ತೆ. ಆಕ್ಚುಲಿ ಸಾಯಂಕಾಲ ಟೈಮ್ ಅಲ್ಲಿ ಹೆವಿ ರಶ್ ಇರುತ್ತೆ. ಇಲ್ಲಿ ಎಲ್ಲ ತರದ್ದು ಸಿಗುತ್ತೆ. ಸೊ ಊಟಿಲಿ ಮೇಸ್ಟ್ ಫೇಮಸ್ ಆಗಿರ್ತಕ್ಕಂಥದ್ದು ಡಾರ್ಕ್ ಚಾಕ್ಲೇಟ್ಸ್, ಅದು ಕೂಡ ಇಲ್ಲೇ ಸಿಗುತ್ತೆ. ಇವರು भाई साहब, आप कहाँ से हो? कहाँ से? ನಾಗ್ಪುರ್ ಸೆ ಸ್ಟ್ರೀಟ್ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀನಿ. ಸೊ ಕಮರ್ಷಿಯಲ್ ಸ್ಟ್ರೀಟ್ ಯಾವ ತರ ಇದೆ ಅಂತ. ಸ್ಟ್ರೀಟ್ ಅಲ್ಲಿ ಸಿಕ್ತಿರ್ತಕ್ಕಂತ ಈ ಕ್ಯಾಪ್ 100 rupees ಅಲ್ಲಿ ಕೊಟ್ಟಿದ್ದಾರೆ ಅವರು. ರೇಟ್ ಕಡಿಮೆ ಮಾಡಿದ್ದಾರೆ. ಥ್ಯಾಂಕ್ ಯು. ಹಮಾರಾ ಭಾಯ್ ಸಾಬ್ ಥೋಡಾ ರೇಟ್ ಕಮ್ ಕರ್ಕೆ ಹಮ್ಕೋ ಏಕ್ ಕ್ಯಾಪ್ ದಿಲಾ ದಿಯಾ ಹೈ. ನಮ್ ಬೆಂಗಳೂರಲ್ಲಿ ಯಾವ ತರ MG ರೋಡ್ ಇದೆಯಲ್ವಾ,
ಆ ತರ ಊಟಿಲಿ ಇದು ಕಮರ್ಷಿಯಲ್ ಸ್ಟ್ರೀಟ್. ಎಲ್ಲ ಬ್ರಾಂಡೆಡ್ ನಿಂದ ಹಿಡಿದು ನಾರ್ಮಲ್ ಚೀಪ್ ವರೆಗೂ ನಿಮಗೆ ಕಮರ್ಷಿಯಲ್ ಸ್ಟ್ರೀಟ್ ಅಲ್ಲೇ ಸಿಕ್ಬಿಡುತ್ತೆ. ಯಾರೆಲ್ಲ ಊಟಿಗೆ ವೆಜಿಟೇರಿಯನ್ ಬರ್ತಿರೋ ಅವ್ರಿಗೆಲ್ಲ ಒಂದು ಮುನ್ನೆಚ್ಚರಿಕೆ ಕೊಡ್ತಾ ಇದ್ದೀನಿ. ವೆಜಿಟೇರಿಯನ್ ಹೋಟೆಲ್ ಊಟಿಲಿ ಸಿಗೋದು ತುಂಬಾ ಕಷ್ಟ ಇದೆ. ನಾನ್ ವೆಜಿಟೇರಿಯನ್ ಗೆ ಪ್ರತಿ ಒಂದು ಹೋಟೆಲ್ ನಿಮಗೆ ಸಿಗುತ್ತೆ, ಬಟ್ ವೆಜಿಟೇರಿಯನ್ ಗೆ ತುಂಬಾ ಕಷ್ಟ ಇದೆ. ನಿಮಗೋಸ್ಕರ ನಾನು ಊಟಿಲಿ ಉಪವಾಸ ಸುತ್ತಾಡಿ ಮಧ್ಯಾಹ್ನ ಊಟ ಇಲ್ಲದೆ ಎಲ್ಲ ಪ್ಲೇಸಸ್ನ ಕವರ್ ಮಾಡಬೇಕು ಅಂತ ಹಠ ತೊಟ್ಟು ಬೆಳಗ್ಗೆಯಿಂದ ಸಂಜೆವರೆಗೂ ಬೆಳಗ್ಗೆ ಒಂದು ದೋಸೆ ಮೇಲೆ ಊಟಿನ ಎಕ್ಸ್ಪ್ಲೋರ್ ಮಾಡಿದ್ದೀನಿ. ಇವಾಗ ನನಗೆ ಸ್ವಲ್ಪ ಟೈಮ್ ಸಿಕ್ಕಿದೆ. ಇವಾಗ ನೀವೇ ನೋಡ್ತಾ ಇದ್ದೀರಾ, ಒಂದು ಜೈನ್ ರೆಸ್ಟೋರೆಂಟ್ ಒಳಗಡೆ ಕೂತ್ಕೊಂಡು ಗೋಬಿ 65 ಮತ್ತು ವೆಜ್ ಫ್ರೈಡ್ ರೈಸು, ಸೂಪು ಆರ್ಡರ್ ಮಾಡಿದ್ದೀನಿ. ಇವಾಗ ಊಟ ಮಾಡಿಬಿಟ್ಟು ಚಾಕ್ಲೇಟ್ ಪರ್ಚೇಸ್ ಮಾಡಕ್ಕೆ ಹೋಗ್ತಿದ್ದೀನಿ. ಸೊ ಚಾಕ್ಲೇಟ್ ಪರ್ಚೇಸ್ ಏನಕ್ಕೆ ಮಾಡಬೇಕು ಅಂತಂದರೆ ಊಟಿಲಿ ಮೋಸ್ಟ್ ಫೇಮಸ್ ಆಗಿರ್ತಕ್ಕಂಥದ್ದು ಡಾರ್ಕ್ ಚಾಕ್ಲೇಟ್ಸು. ನೀವು ಡಾರ್ಕ್ ಚಾಕ್ಲೇಟ್ಸ್ ಟೇಸ್ಟ್ ಮಾಡಬೇಕು ಅಂತಂದರೆ ಊಟಿಲಿನೇ ಟೇಸ್ಟ್ ಮಾಡಬೇಕು. ಅದ್ರ ಟೇಸ್ಟೇ ಬೇರೆ ಇರುತ್ತೆ. ನಿಮ್ಗೆ ಅಲ್ಲಿ ಹೋಗ್ತೀನಿ, ಅಲ್ಲಿ ಹೋದ್ಮೇಲೆ ತೋರಿಸ್ತೀನಿ. ಇವಾಗ ಊಟ ಮಾಡ್ತಾ ಇದ್ದೀನಿ, ಮನಸ್ಸಿಗೆ ಒಂಥರ ರಿಲ್ಯಾಕ್ಸೇಷನ್ ಇದೆ. ಉಪವಾಸ ಇದ್ಕೊಂಡು ಅಷ್ಟೆಲ್ಲ ವಿಡಿಯೋ ಮಾಡಿದ್ದಕ್ಕೆ ಅಟ್ಲೀಸ್ಟ್ ಸಪೋರ್ಟ್ ಮಾಡಿ, ವಿಡಿಯೋಗಳನ್ನ ಲೈಕ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಕೂಡ ಮಾಡಿ. ಇವಾಗೇನೇ ನೀವು ನೋಡ್ತಾ ಇದ್ರ ಇದೇ ಶೂಟಿಂಗ್ ಸ್ಪಾಟ್. ಆಲ್ಮೋಸ್ಟ್ ಊಟಿಲಿ ಯಾವುದೇ ಫಿಲ್ಮ್ ಶೂಟಿಂಗ್ ನಡಿಬೇಕಂತಂದ್ರೂ ಕೂಡ ಎಲ್ಲ ಫಿಲ್ಮ್ಗಳು ಆಲ್ಮೋಸ್ಟ್ ಇಲ್ಲೇ ಶೂಟಿಂಗ್ ನಡೀತವೆ. ಅದಕ್ಕೆ ಇದನ್ನ ಶೂಟಿಂಗ್ ಸ್ಪಾಟ್ ಅಂತಾನೆ ಕರೀತಾರೆ. ಆಕ್ಚುಲಿ ಇಲ್ಲಿ ಮಾರ್ನಿಂಗ್ ಸನ್ ರೈಸ್ ನೋಡಕ್ಕೆ ನೆಕ್ಸ್ಟ್ ಲೆವೆಲ್ ಇರುತ್ತೆ. ಬಟ್ ನಾನು ಬರಬೇಕು ಅಂತ ಪ್ಲಾನ್ ಮಾಡಿದೆ, ಬಟ್ ಸನ್ ರೈಸ್ ನೋಡಕ್ಕೆ ಬರಕ್ ಆಗ್ಲಿಲ್ಲ. ರೂಮ್ ಬಿಡೋದೇ ಲೇಟ್ ಆಯ್ತು. ನಾನ್ ಇವಾಗ ಇದೀನಿ 9th ಮೈಲ್ ಶೂಟಿಂಗ್ ಸ್ಪಾಟ್ ಊಟಿ ಒಳಗಡೆ. ಊಟಿಗೆ ಉದಗಮಂಡಲಂ ಅಂತಾನೂ ಕೂಡ ಕರೀತಾರೆ, ಕ್ವೀನ್ ಆಫ್ ಹಿಲ್ಸ್ ಅಂತಾನೂ ಕರೀತಾರೆ. ಬಟ್ ಕ್ವೀನ್ ಆಫ್ ಹಿಲ್ಸ್ ಅಂತ ಏನಕ್ಕೆ ಕರೀತಾರೆ ಊಟಿಗೆ ಅಂತಂದ್ರೆ ನೀವೇ ನೋಡಿ. ನನ್ನ 3 ದಿನದ ಪ್ಲಾನ್ ಅಲ್ಲಿ ಊಟಿಯಲ್ಲಿ ಸ್ವಲ್ಪನೂ ಮಳೆ ಆಗಿಲ್ಲ. ಇವಾಗ ಈ 9th ಮೈಲ್ ಶೂಟಿಂಗ್ ಸ್ಪಾಟ್ ಎಕ್ಸಿಟ್ ಆಗೋ ಟೈಮ್ ಅಲ್ಲಿ ಟಾಪ್ ಅಲ್ಲಿ ಹತ್ತಾ ಇದೀನಿ. ಇವಾಗ ಅಲ್ಲಿ ಹತ್ಬಿಟ್ಟು ಟೋಟಲ್ ಆಲ್ ಓವರ್ ಊಟಿ ಸರೌಂಡಿಂಗು ಕ್ಲೈಮೇಟ್ ಯಾವ ತರ ಇದೆ, ನೇಚರ್ ಯಾವ ತರ ಕಾಣಿಸುತ್ತೆ ತೋರಿಸ್ತೀನಿ ಬನ್ನಿ. ನೋಡಿದ್ರಲ್ವಾ, ಅಷ್ಟಿತ್ತು 9th ಮೈಲ್ ಶೂಟಿಂಗ್ ಸ್ಪಾಟ್. ಇವಾಗ ಹೋಗ್ತಾ ಇದ್ದೀನಿ ನಾನು ಪೈಕರ ಫಾಲ್ಸ್ ಗೆ. ಪೈಕರ ಫಾಲ್ಸ್ ಒಂದು ನೋಡ್ಕೊಂಡು ಅಲ್ಲಿಂದ ಇನ್ನೊಂದಿದೆ ನಿಡಲ್ ರಾಕ್ ವ್ಯೂ ಪಾಯಿಂಟ್ ಅಂತ. ಪೈಕರ ಫಾಲ್ಸ್ ಕಂಪ್ಲೀಟ್ ಮಾಡ್ಕೊಂಡು ನಿಡಲ್ ರಾಕ್ ವ್ಯೂ ಪಾಯಿಂಟ್ ಇದೆ. ಟೈಮ್ ಸಿಕ್ಕರೆ ಅದೊಂದು ಕಂಪ್ಲೀಟ್ ಮಾಡಕ್ ಟ್ರೈ ಮಾಡ್ತೀನಿ. ಯಾಕಂದ್ರೆ ನಾನು ಬೆಂಗಳೂರಿಗೆ 8 ಗಂಟೆ ಒಳಗಡೆ ರೀಚ್ ಆಗ್ಬೇಕು ಅಂತ ಪ್ಲಾನ್ ಮಾಡ್ಬಿಟ್ಟು ಎಕ್ಸಿಟ್ ಆಗ್ತಾ ಇದ್ದೀನಿ ಊಟಿ ಇವತ್ತು ಲಾಸ್ಟ್ ಡೇ. ಯಾರೆಲ್ಲ ಟ್ರಾವೆಲ್ ಎಂತೂಸಿಯಾಸ್ಟ್ ಇದೀರೋ, ಯಾರೆಲ್ಲ ಟ್ರಾವೆಲ್ ಮಾಡ್ಬೇಕು ಅನ್ಕೊಂಡಿದಿರೋ, ಮಾನ್ಸೂನ್ ಆಗ್ಲಿ ಅಥವಾ ಮಳೆಗಾಲದಲ್ಲಿ ಟ್ರಾವೆಲ್ ಮಾಡ್ಬೇಕು ಅನ್ಕೊಂಡಿದಿರೋ, ನೀವು ಈ ಊಟಿನ ಬಕೆಟ್ ಲಿಸ್ಟ್ ಅಲ್ಲಿ ಹಾಕೊಳ್ಳಿ. ಈ ಪ್ಲೇಸ್ ಗೆ ವಿಸಿಟ್ ಮಾಡೋದನ್ನ ತಪ್ಪದೇ ಮರಿಬೇಡಿ. ನಾನಿವಾಗ ಫೈನಲಿ ರೀಚ್ ಆಗಿದ್ದೀನಿ ಪೈಕರ ವಾಟರ್ ಫಾಲ್ಸ್ ಗೆ. ಇದು ಮೈಸೂರು ಎಕ್ಸಿಟ್ ರೋಡ್ ಅಲ್ಲಿ ನೀವು ಆ ಕಡೆಯಿಂದ ಬರ್ಬೇಕಾದ್ರೆ ಫಸ್ಟ್ ಸಿಗುತ್ತೆ. ಊಟಿಯಿಂದ ಈ ಕಡೆ ಹೋಗ್ಬೇಕಾದ್ರೆ ಲಾಸ್ಟ್ ಅಲ್ಲಿ ಸಿಗೋ ಪ್ಲೇಸೇ ಇದು ಪೈಕರ ಫಾಲ್ಸ್. ನಾನಿವಾಗ ಬಂದಿದ್ದೀನಿ ಪೈಕರ ವಾಟರ್ ಫಾಲ್ಸ್. ಇವಾಗ ಕೆಳಗಡೆ ಹೋಗ್ತಾ ಇದ್ದೀನಿ, ಬಟ್ ನೀರ್ ಅಷ್ಟೊಂದಿಲ್ಲ. ಸೊ ನೀರು ತುಂಬಾ ಕಡಿಮೆ ಇದೆ. ಅಲ್ಲಿ ಹೋಗ್ಬೇಕು ತೋರಿಸ್ತೀನಿ. ಎಕ್ಸ್ಪೆಕ್ಟೆಡ್ ನೋಡಿ ಬಂದಿರ್ತಾರೆ ಎಲ್ಲರೂ, ಬಟ್ ರಿಯಾಲಿಟಿ ಏನಿರುತ್ತೆ ಅಂದ್ಬಿಟ್ರೆ ರಿಯಾಲಿಟಿ ಏನಿರುತ್ತೆ ಇವಾಗ ನಾನು ತೋರಿಸ್ತೀನಿ. ಬನ್ನಿ ಕೆಳಗಡೆ ನನ್ನ ಜೊತೆ. ಸ್ಪೆಷಲ್ ಆಗಿ ಪರ್ಸನಲ್ ಕ್ಯಾಮ್ರಾ ಇತ್ತು ಅಂದ್ರೆ ಪೈಕರ್ ಫಾಲ್ಸ್ ಅಲ್ಲಿ ಕ್ಯಾಮ್ರಾ ಅಲೋ ಇದೆ, ಬಟ್ ಸ್ಪೆಷಲ್ ಆಗಿ ನೀವು 250 rupees ಕೊಟ್ಟು ಟಿಕೆಟ್ ಅನ್ನ ತಗೋಬೇಕು. ಬಟ್ ಡ್ರೋನು ಸ್ಟ್ರಿಕ್ಟ್ಲಿ ಪ್ರೊಹಿಬಿಟೆಡ್. ಡ್ರೋನ್ ಹಾರ್ಸಂಗಿಲ್ಲ ಪೈಕರ ಫಾಲ್ಸ್ ವಾಟರ್ ಫಾಲ್ಸ್ ಅಲ್ಲಿ. ನೀವು ಡ್ರೋನ್ ಹಾರಿಸಿದ್ರೆ ಸ್ಟ್ರಿಕ್ಟ್ಲಿ ಡ್ರೋನ್ ನ ಸೀಸ್ ಮಾಡ್ತಾರೆ. ಆಕ್ಚುಲಿ ಅಲ್ಲಿ ಒಳಗಡೆ ಎಲ್ಲ ಚೆಕ್ ಮಾಡ್ಬಿಟ್ಟೆ ಮೀನ್ಸ್ ಒಳಗಡೆ ಕಳಿಸ್ತಾರೆ. ನೀವೆಲ್ಲ ಯೂಟ್ಯೂಬ್ ಅಲ್ಲಿ ನೋಡಿ ಬಂದಿರ್ತೀರಾ ಜಾಸ್ತಿ ನೀರಿರುತ್ತೆ ಪೈಕರ ಫಾಲ್ಸ್ ಅಲ್ಲಿ ಅಂತ. ಇವಾಗ ನೀವೇ ನೋಡ್ತಾ ಇದೀರಾ ನೀರ್ ಎಷ್ಟಿದೆ ಅಂತ. ನೀರ್ ತುಂಬಾ ಕಡಿಮೆ ಇದೆ. ನವೆಂಬರ್ ಡಿಸೆಂಬರ್ ಅಲ್ಲಿ ಬಂದ್ರೆ ಜಾಸ್ತಿ ನೀರ್ ಇರುತ್ತೆ. ಇದಿಷ್ಟಿತ್ತು ನನ್ನ ಮಾನ್ಸೂನ್ ರೈಡ್ ಬೆಂಗಳೂರಿನಿಂದ ಊಟಿಗೆ. ಆದಷ್ಟು ಎಲ್ಲಾ ಪ್ಲೇಸಸ್ ನ ಕವರ್ ಮಾಡಕ್ಕೆ ಟ್ರೈ ಮಾಡಿದೀನಿ. ನಿಮಗೇನಾದ್ರೂ ಹಿಡನ್ ಪ್ಲೇಸಸ್ ಗೊತ್ತಿತ್ತು ಅಂದ್ರೆ ಕಮೆಂಟ್ ಅಲ್ಲಿ ತಿಳಿಸಿ. ಹೋಪ್ಫುಲಿ ಎಲ್ಲಾದ್ರೂ ಈ ವಿಡಿಯೋನ ಎಂಜಾಯ್ ಮಾಡಿದೀರಾ ಅಂತ ಅನ್ಕೊಂಡಿದೀನಿ. ಈ ವಿಡಿಯೋ ನಿಮಗೆ ಏನಾದ್ರೂ ಇಷ್ಟ ಆಗಿತ್ತು ಅಂದ್ರೆ ವಿಡಿಯೋನ ಲೈಕ್ ಮಾಡಿ. ಹಾಗೆ ಯಾರೆಲ್ಲ ಈ ಚಾನಲ್ ನ ಫಸ್ಟ್ ಟೈಮ್ ನೋಡ್ತಾ ಇದ್ರು ಹಾಗೆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ಕೊಳ್ಳಿ.